ಪ್ರತಿಭಟನೆಯ ಪ್ರಯತ್ನವೂ ಕೂಡ ನಡೆದಿದೆ. ಹೈದರಾಬಾದ್ನ ಜುಬಿಲಿ ಹಿಲ್ಸ್ನ ಅಲ್ಲು ಅರ್ಜುನ್ ಅವರ ನಿವಾಸ, ಅಲ್ಲು ಅರ್ಜುನ್ ಅವರ ಮನೆಯ ಮುಂದೆ ಪ್ರತಿಭಟನೆಗೆ ಪ್ರಯತ್ನ ಪಟ್ಟಿದ್ದಾರೆ. ಕಲ್ಲು ತೂರಾಟವೂ ಕೂಡ ಆಗಿದೆ. ಹೈದರಾಬಾದ್ನ ಜುಬಿಲಿ ಹಿಲ್ಸ್ನಲ್ಲಿರುವ ಅಲ್ಲು ಅರ್ಜುನ್ ಅವರ ನಿವಾಸದ ಮುಂದೆ ಹೈಡ್ರಾಮಾ ನಡೆದಿದೆ. ಕಲ್ಲೆಸೆದಿದ್ದಾರೆ. ಮನೆ ಮುಂದಿದ್ದ ಹೂಕುಂಡವನ್ನು ಒಡೆದು ಹಾಕಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆ ನಂತರ ಇಷ್ಟೆಲ್ಲ ಗಲಾಟೆ ಆಗ್ತಾ ಇದ್ರೆ ಮಧ್ಯ ಪ್ರವೇಶ ಮಾಡಿ ಭದ್ರತಾ ಸಿಬ್ಬಂದಿ ಪರಿಸ್ಥಿತಿಯನ್ನ ತಹಬದಿಗೆ ತಂದಿದ್ದಾರೆ. ಭದ್ರತಾ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ ಆರೋಪದ ಹಿನ್ನೆಲೆ ಇಷ್ಟೆಲ್ಲ ಘಟನೆ ಆಗಿದೆ. ಅಲ್ಲಿ ನೋಡಿ, ಅಲ್ಲು ಅರ್ಜುನ್ ಅವರ ನಿವಾಸದ ಮುಂದೆ ಆಗಿರುವಂತಹ ಹೈಡ್ರಾಮಾ ನೋಡಿ. ಇದು సెక్యూరిటీ సిబ్బంది వాదించడంతో పెద్ద ఎత్తున ధ్వంసం చేసి అల్లు అర్జున్ నివాసంలోకి చేరుకున్నటువంటి అటు సెక్యూరిటీ సిబ్బంది వాదించడంతో పెద్ద ఎత్తున ధ్వంసం చేసి అల్లు అర్జున్ నివాసంలోకి చేరుకున్నటువంటి అటు సెక్యూరిటీ సిబ్బంది ಅಲ್ಲು ಅರ್ಜುನ್ ಅವರ ನಿವಾಸದ ಮುಂದೆ ಹೈಡ್ರಾಮಾ ಆಗಿದೆ. ತೆಲಂಗಾಣದಲ್ಲಿ ತಾರಕಕ್ಕೇರಿದೆ ರೇವಂತ್ ರೆಡ್ಡಿ. ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ವರ್ಸಸ್ ಅಲ್ಲು ಅರ್ಜುನ್ ಫೈಟ್. ನಿನ್ನೆ ಅಷ್ಟೇ ಸಿಎಂ ರೇವಂತ್ ರೆಡ್ಡಿ ಮೇಲೆ ಅಲ್ಲು ಅರ್ಜುನ್ ವಾಗ್ದಾಳಿಯನ್ನು ಮಾಡಿದ್ರು. ಸುಖ ಸುಮ್ಮನೆ ನನ್ನ ಮೇಲೆ ನೀವು ಆರೋಪ ಮಾಡಬೇಡಿ, ಅದು ಒಂದು ಆಕ್ಸಿಡೆಂಟ್ ಅಂತೇಳಿ ಹೇಳಿದರು ಅಲ್ಲು ಅರ್ಜುನ್. ಸಂಧ್ಯಾ ಥಿಯೇಟರ್ನಲ್ಲಿ ಆಗಿರುವಂಥ ಕಾಲ್ ತುಳಿತಕ್ಕೆ ನಟ ಅಲ್ಲು ಅರ್ಜುನ್ ಕಾರಣ ಅಂಥೇಳಿ ರೇವಂತ್ ರೆಡ್ಡಿ ಹೇಳಿದರು. ಸದನದಲ್ಲಿ ವಿಪಕ್ಷಗಳು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟು ಹಿಂಗಂತೇಳಿ ಹೇಳಿದ್ರು ಸಿಎಂ ರೇವಂತ್ ರೆಡ್ಡಿ ಆರೋಪಕ್ಕೆ ಅಲ್ಲು ಅರ್ಜುನ್ ತಿರುಗೇಟನ್ನು ಕೊಟ್ಟಿದ್ರು. ನಿನ್ನೆ ಅಲ್ಲು ಅರ್ಜುನ್ ಸುದ್ದಿಗೋಷ್ಠಿಯನ್ನು ಮಾಡಿ ರೇವಂತ್ ರೆಡ್ಡಿ ವಿರುದ್ಧ ಕಿಡಿಕಾರಿದ್ರು. ಅದಾಗಿ ಇವತ್ತು ಈ ಹೊತ್ತಿಗೆ ಜುಬಿಲಿ ಹಿಲ್ಸ್ ಅಲ್ಲು ಅರ್ಜುನ್ ಅವರ ನಿವಾಸ ಜುಬಿಲಿ ಹಿಲ್ಸ್ನ ಅಲ್ಲು ಅರ್ಜುನ್ ಅವರ ನಿವಾಸದ ಕಾಂಪೌಂಡ್ನ ಒಳಗಡೆನೆ ಬಂದು ಪ್ರತಿಭಟನಾಕಾರರು ಇಷ್ಟೆಲ್ಲ ಗಲಾಟೆ ಮಾಡಿದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್ ಮರಕಲೆ, ಯಾಕೆ ಗಲಾಟೆ, ಇದೆಲ್ಲ ಯಾಕೆ, ಏನಾಯ್ತಲ್ಲಿ, ಅಲ್ಲಿ ಬಂದಿರೋರು ಯಾರು, ಯಾಕಾಗಿ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ್? ಹೌದು ರಂಜಿತ್, ನಿಜಕ್ಕೂ ಇವತ್ತೇನು ಅಲ್ಲು ಅರ್ಜುನ್ ವರ್ಸಸ್ ರೇವಂತ್ ರೆಡ್ಡಿ ಅಂತೇಳಿ ಸಾಕಷ್ಟೊಂದು ಅಲ್ಲು ಅರ್ಜುನ್ ಈಗಾಗಲೇ ಈ ಒಂದು ಪ್ರಕರಣ ರಾಜಕೀಯ ತೀವ್ರ ಸ್ವರೂಪ ಪಡ್ಕೊಂಡದ ಅಂತ ಹೇಳ್ಬೋದು. ನಿನ್ನೆ ಸದನದಲ್ಲಿ ವಿಪಕ್ಷದ ಪ್ರಶ್ನೆಗೆ ರೇವಂತ್ ರೆಡ್ಡಿ ಉತ್ತರ ನೀಡ್ತಾರ. ಈ ಒಂದು ಘಟನೆಗೆ ಏನದಂದ್ರ ನೇರವಾಗಿ ಅಲ್ಲು ಅರ್ಜುನೇ ಕಾರಣ. ಅವ್ರಿಗೇನು ರೋಡ್ ಶೋ ಅನುಮತಿ ಕೂಡ ತಗೊಂಡಿಲ್ಲ. ಇವತ್ತು ಅಲ್ಲು ಅರ್ಜುನ್ ಒಂದು ದಿವಸ ಮಾತ್ರ ಜೈಲಿಗೆ ಹೋಗಿ ಬಂದ್ ಕಡಿಂದು ಸಾಕಷ್ಟು ಜನ ಫಿಲಿಂ ಸ್ಟಾರ್ಸ್ ಗಳೇನದಂದ್ರ ಚಿತ್ರ ನಿರ್ದೇಶಕರು ಇರ್ಬೋದು, ಸ್ಟಾರ್ಸ್ ಇರ್ಬೋದು, ಅವ್ರ ಮನೆಗೆ ಹೋಗಿ ಏನದಂದ್ರೆ ಬರ್ತ್ರಿ ಅವ್ರಿಗೆ ಏನಾಗಿದೆ, ಏನಾದ್ರೂ ಗಾಯ ಆಗಿದೆಯಾ. ಅದೇ ಈಗಾಗಲೇ ಆ ಒಂದು ಘಟನೆ ಡಿಸೆಂಬರ್ 4 ನಡೆದಂತ ಪ್ರೀಮಿಯರ್ ಶೋ ಘಟನೆಯಲ್ಲಿ ಏನ್ ಈಗಾಗಲೇ ಆ ಒಂದು ಮಗು ಏನೇ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾ ಇದೆ, ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದೆ. ಆ ಮಗು ಇರ್ಬೋದು, ಆ ಕುಟುಂಬಸ್ಥರು ನೋವಿಗೆ ಯಾರಾದರೂ ಏನಂದ್ರೆ ಟೋಟಲಿ ಹೋಗಿಲ್ಲ ಎಂಬುದು ಇಂಥ ಆರೋಪ ಏನ್ ರೇವಂತ್ ರೆಡ್ಡಿ ನೇರವಾಗಿ ಏನಂದ್ರೆ ವಿಪಕ್ಷ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರ. ಆ ಒಂದು ಉತ್ತರಕ್ಕ ತಿರುಗೇಟ್ ಆಗಿನ ಅಲ್ಲು ಅರ್ಜುನ್ ಕೂಡ ನನ್ನ ಕಳೆದ 30 ವರ್ಷದ ಈ ಒಂದು ಫಿಲಿಂ ಜರ್ನಿಯಲ್ಲಿ ನಾ ಇಂಥ ಅದು ಒಂದು ಆಕ್ಸಿಡೆಂಟ್ ಇದೆಯಾ ಯಾರಿಗೂ ಕೂಡ ಏನ್ ಅಂದವಿಲ್ಲ. ಟೋಟಲಿ ವಿನಾಕಾರಣ ನಮ್ಮ ತೆಲಂಗಾಣ ರಾಜ್ಯದ ಸರ್ಕಾರ ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದೆ, ಇದು ಸರಿಯಲ್ಲ ಅಂತೇಳಿ ಈಗಾಗಲೇ ಅಲ್ಲು ಅರ್ಜುನ್ ಹೇಳಿಕೆ ಕೊಡ್ತಾರ. ಹೀಗಾಗಿ ಎಲ್ಲೋ ಒಂದ್ ಕಡೆ ಇವತ್ತು ಏಕಾಏಕಿ ಸುಮಾರು 10 ರಿಂದ 15 ಜನಗಳ ಕಾಲ 15 ಜನರು ಏನದಂದ್ರ ಅಲ್ಲು ಅರ್ಜುನ್ ಅವರೇನ್ ಜುಬ್ಲಿ ಹಿಲ್ಸ್ ನಲ್ಲಿ ಇದ್ದಂತ ಆ ಮನೆ ಮೇಲೆ ದಾಳಿ ಮಾಡ್ತಾರ. ಮನೆ ಒಳಗಡೆ ಗೇಟ್ ಒಳಗಡೆ ನುಗ್ತಾರ. ಮನೆ ಎದುರುಗಡೆ ದೃಶ್ಯ ನೋಡ್ಬೋದು, ಏನು ಹೂವಿನ ಕುಂಡಗಳಿಗೆ ಅವೆಲ್ಲ ಎಲ್ಲ ಏನಂದ್ರೆ ಡ್ಯಾಮೇಜ್ ಮಾಡಿದ್ದಾರೆ. ಹೀಗಾಗಿ ಅಲ್ಲು ಅರ್ಜುನ್ ಮನೆಗೆ ನುಗ್ಗಲು ಏನದಂದ್ರೆ ಈಗಾಗಲೇ ಏನು ಪ್ರಯತ್ನ ಮಾಡಿದ್ದಾರೆ. ಈ ಒಂದು ಪ್ರಕರಣ ಇಡೀ ತೆಲಂಗಾಣದಲ್ಲಿ ಒಂದ್ ಕಡೆ ರಾಜಕೀಯ ಸ್ವರೂಪ ಪಡ್ಕೊಳ್ಳೋದ ಅಂತ ಹೇಳ್ಬೋದು. ಹೀಗಾಗಿ ಟೋಟಲಿ ಏನಂದ್ರ ರಾಜಕೀಯ ಸ್ವರೂಪ ಪಡ್ಕೊಂಡು ಹಿನ್ನೆಲೆಯಲ್ಲಿ ಈ ಒಂದು ಘಟನೆ ಆಗಿದೆ. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ಕೊಟ್ಟು ಅವರನ್ನ ವಶಕ್ಕೆ ತಗೊಂಡು ಅವ್ರು ಯಾರಿದ್ದಾರೆ, ಯಾವ ಪಕ್ಷದವ್ರು ಇದ್ದಾರೆ, ಯಾಕೆ ಈ ರೀತಿ ಮಾಡ್ತಾ ಇದಾರೆ ಅಂತ ಪ್ರತಿಯೊಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಪುಷ್ಪ ಮೂವಿ ಏನ್ ಈಗಾಗಲೇ ರಿಲೀಸ್ ಆಗಿದೆ. ಈ ಒಂದು ಪ್ರಕರಣ ಇವತ್ತು ಇಡೀ ತೆಲಂಗಾಣದಲ್ಲಿ ಒಂದು ರಾಜಕೀಯ ಸ್ವರೂಪ ಏನಂದ್ರೆ ಆರೋಪ ಪ್ರತ್ಯಾರೋಪಕ ಸಾಕ್ಷಿ ಆಗ್ತಾ ಇದೆ ಅಂತ ಹೇಳ್ಬೋದು ರಂಜಿತ್. ಮಲ್ಲಿಕಾರ್ಜುನ,
ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಮತ್ತು ಪುಷ್ಪರಾಜ್ ಅಲಿಯಾಸ್ ಅಲ್ಲು ಅರ್ಜುನ್ ನಡುವಿನ ನಿರಂತರವಾದಂಥ ತಿಕ್ಕಾಟ ಏನಿದು? ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡಿದ್ದು ಹೇಗಿದು ಮಲ್ಲಿಕಾರ್ಜುನ್? ಹೌದು ರಂಜಿತ್, ಈಗಾಗಲೇ ಏನ್ ಅಲ್ಲು ಅರ್ಜುನ್ ಇರ್ಬೋದು ಮತ್ತು ರೇವಂತ್ ರೆಡ್ಡಿ ಇರ್ಬೋದು, ಏನ್ ಆ ಡಿಸೆಂಬರ್ 4ರಂದು ನಡೆದಂತ ಘಟನೆ ಏನ್ ಘಟನೆ ಇದೆ, ಆ ಒಂದು ಘಟನೆ ಹಿನ್ನೆಲೆ ಈಗಾಗಲೇ ಪುಷ್ಪರಾಜ್ ಮೂವಿ ಸಕ್ಸಸ್ಫುಲ್ ಕಾರ್ಯಕ್ರಮ ಸಂದರ್ಭದಲ್ಲಿ ಅಲ್ಲು ಅರ್ಜುನ್ ಏನ್ ಸ್ಪೀಚ್ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅವರು ತೆಲಂಗಾಣ ಗವರ್ಮೆಂಟ್ ಕೂಡ ಸಪೋರ್ಟ್ ಮಾಡಿದೆ ಅಂತ ಹೇಳ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ರೇವಂತ್ ರೆಡ್ಡಿ ಹೆಸರು ಕೂಡ ಅವ್ರು ಉಲ್ಲೇಖ ಮಾಡಲ್ಲ. ಅದನ್ನೇ ಎಲ್ಲೋ ಒಂದ್ ಕಡೆ ಸಿಎಂ ಅವರ ಕೆಂಗಣ್ಣಿಗೆ ಅಂದೇ ರೇವಂತ್ ರೆಡ್ಡಿ ಗುರಿ ಆಗ್ತಾರ. ರಾಷ್ಟ್ರೀಯ ವಾಹಿನಿಯಲ್ಲಿ ರೇವಂತ್ ರೆಡ್ಡಿ ಮಾತನಾಡುತ್ತಾ ಏನ್ ಟೋಟಲಿ ಅವ್ರೊಂದು ಫಿಲಿಂ ಇದ್ದ ಕಮರ್ಷಿಯಲ್ ಇದ್ದಾರೆ ಅವರು, ಈ ರೀತಿ ಅವ್ರಿಗೆ ಯಾಕೆ ಸಾಧ್ಯತೆ ಕೊಡ್ತಾ ಇದ್ರಿ ಮೀಡಿಯಾದವರು, ಟೋಟಲಿ ಏನಂದ್ರೆ ಒಂದು ಬಿಸಿನೆಸ್ ಮ್ಯಾನ್ ಅಂತ ಹೇಳಿ ಈ ರೀತಿ ಅವ್ರ ಮೇಲೆ ವಾಗ್ದಾಳಿ ನಡೆಸ್ತಾರ. ಅಂದು ಅಲ್ಲು ಅರ್ಜುನ್ ಕೆಂಗಣ್ಣಿ ಗುರಿ ಆಗಿದಾರ. ಅಂದಿನಿಂದ ಇಬ್ಬರ ಮಧ್ಯೆ ರಾಜಕೀಯ ತಿಕ್ಕಾಟ ನಡೀತಾ ಇದೆ ಅಂತ ಹೇಳ್ಬೋದು. ಮೇಲಿಂದ ಮೇಲೆ ಆ ಘಟನೆ ಆದ ನಂತರ ಕೂಡ ತೆಲಂಗಾಣದಲ್ಲಿ ಸುಮಾರು ಸರಿ ಏನದಂದ್ರೆ ರೇವಂತ್ ರೆಡ್ಡಿ ಅಲ್ಲು ಅರ್ಜುನ್ ವಿರುದ್ಧ ಪುಷ್ಪರಾಜ್ ವಿರುದ್ಧ ಏನದಂದ್ರೆ ವಾಗ್ದಾಳಿ ನಡೆಸಿದಾರ ಅಂತ ಹೇಳ್ಬೋದು. ಏನ್ ಈ ಘಟನೆ ಆಯ್ತು, ಘಟನೆ ಆದ ನಂತರ ಸಾಕಷ್ಟು ಜನ ಇಡೀ ದಿನ ಬೆಳಗ್ಗೆ ಸಂಜೆವರೆಗೆ ಅಲ್ಲು ಅರ್ಜುನ್ ಮನೆಗೆ ಹೋಗ್ತೀರಿ, ಆದ್ರ ಈಗಾಗಲೇ ರೇವಂತಿ ಅಂತೇಳಿ ಈಗಾಗಲೇ ಸಾವನ್ನಪ್ಪಿದಾರೆ. ಅವ್ರ ಕುಟುಂಬಸ್ಥರಿಗೆ ಯಾರು ಕೂಡ ಸಾಂತ್ವನ ಹೇಳಕ್ ಹೋಗಿಲ್ಲ. ಇದು ಯಾವ್ದು ನ್ಯಾಯ ಅಂತ ಹೇಳಿ ಈಗಾಗಲೇ ರೇವಂತ್ ರೆಡ್ಡಿ ಅವರು ಆರೋಪ ಮಾಡ್ತಾ ಇದಾರೆ. ಇನ್ನೊಂದೇನಂದ್ರೆ ಈಗಾಗಲೇ ಇವರು ಆಂಧ್ರದಲ್ಲಿ ನಡೆದಂತ ಜಗಮೋಹನ್ ಇದ್ದಾರೆ, ಜಗಮೋಹನ್ ಅವ್ರಿಗೆ ಕೂಡ ಸಪೋರ್ಟ್ ಮಾಡಿದ್ರು. ಹೀಗಾಗಿ ಕಳೆದ ಲಾಸ್ಟ್ ಚುನಾವಣೆಯಲ್ಲಿ ಹೀಗಾಗಿ ಎಲ್ಲೋ ಒಂದ್ ಕಡೆ ಈ ಫಿಲಿಂ ಸ್ಟಾರ್ಸ್ ಏನ್ ರಾಜಕೀಯ ಪಕ್ಷಕ ರಾಜಕೀಯ ನಾಯಕರಿಗೆ ಸಪೋರ್ಟ್ ಮಾಡ್ತಾರೆ. ಆ ರಾಜಕೀಯ ಬೆಂಕಿ ಇವತ್ತು ಎಲ್ಲೋ ಒಂದ್ ಕಡೆ ತೆಲಂಗಾಣದಲ್ಲಿ ಸುತ್ತಕೊಂಡದ ಅಂತ ಹೇಳ್ಬಹುದು. ರಂಜಿತ್. ಎಸ್ ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಪ್ರತಿಭಟನೆಯ ಪ್ರಯತ್ನವೂ ಕೂಡ ನಡೆದಿದೆ. ಹೈದರಾಬಾದ್ನ ಜುಬಿಲಿ ಹಿಲ್ಸ್ನ ಅಲ್ಲು ಅರ್ಜುನ್ ಅವರ ನಿವಾಸ, ಅಲ್ಲು ಅರ್ಜುನ್ ಅವರ ಮನೆಯ ಮುಂದೆ ಪ್ರತಿಭಟನೆಗೆ ಪ್ರಯತ್ನ ಪಟ್ಟಿದ್ದಾರೆ. ಕಲ್ಲು ತೂರಾಟವೂ ಕೂಡ ಆಗಿದೆ. ಹೈದರಾಬಾದ್ನ ಜುಬಿಲಿ ಹಿಲ್ಸ್ನಲ್ಲಿರುವ ಅಲ್ಲು ಅರ್ಜುನ್ ಅವರ ನಿವಾಸದ ಮುಂದೆ ಹೈಡ್ರಾಮಾ ನಡೆದಿದೆ. ಕಲ್ಲೆಸೆದಿದ್ದಾರೆ. ಮನೆ ಮುಂದಿದ್ದ ಹೂಕುಂಡವನ್ನು ಒಡೆದು ಹಾಕಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆ ನಂತರ ಇಷ್ಟೆಲ್ಲ ಗಲಾಟೆ ಆಗ್ತಾ ಇದ್ರೆ ಮಧ್ಯ ಪ್ರವೇಶ ಮಾಡಿ ಭದ್ರತಾ ಸಿಬ್ಬಂದಿ ಪರಿಸ್ಥಿತಿಯನ್ನ ತಹಬದಿಗೆ ತಂದಿದ್ದಾರೆ. ಭದ್ರತಾ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ ಆರೋಪದ ಹಿನ್ನೆಲೆ ಇಷ್ಟೆಲ್ಲ ಘಟನೆ ಆಗಿದೆ. ಅಲ್ಲಿ ನೋಡಿ, ಅಲ್ಲು ಅರ್ಜುನ್ ಅವರ ನಿವಾಸದ ಮುಂದೆ ಆಗಿರುವಂತಹ ಹೈಡ್ರಾಮಾ ನೋಡಿ. ಇದು అటు సెక్యూరిటీ సిబ్బంది వాదించడంతో పెద్ద ఎత్తున ధ్వంసం చేసి అల్లు అర్జున్ నివాసంలోకి చేరుకున్నటువంటి అటు సెక్యూరిటీ సిబ్బంది వాదించడంతో పెద్ద ఎత్తున ధ్వంసం చేసి అల్లు అర్జున్ నివాసంలోకి చేరుకున్నటువంటి అటు సెక్యూరిటీ సిబ్బంది ಅಲ್ಲು ಅರ್ಜುನ್ ಅವರ ನಿವಾಸದ ಮುಂದೆ ಹೈಡ್ರಾಮಾ ಆಗಿದೆ. ತೆಲಂಗಾಣದಲ್ಲಿ ತಾರಕಕ್ಕೇರಿದೆ ರೇವಂತ್ ರೆಡ್ಡಿ. ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ವರ್ಸಸ್ ಅಲ್ಲು ಅರ್ಜುನ್. ಅಲ್ಲು ಅರ್ಜುನ್ ಫೈಟ್. ನಿನ್ನೆ ಅಷ್ಟೇ ಸಿಎಂ ರೇವಂತ್ ರೆಡ್ಡಿ ಮೇಲೆ ಅಲ್ಲು ಅರ್ಜುನ್ ವಾಗ್ದಾಳಿಯನ್ನು ಮಾಡಿದ್ರು. ಸುಖ ಸುಮ್ಮನೆ ನನ್ನ ಮೇಲೆ ನೀವು ಆರೋಪ ಮಾಡಬೇಡಿ, ಅದು ಒಂದು ಆಕ್ಸಿಡೆಂಟ್ ಅಂತೇಳಿ ಹೇಳಿದರು ಅಲ್ಲು ಅರ್ಜುನ್. ಸಂಧ್ಯಾ ಥಿಯೇಟರ್ನಲ್ಲಿ ಆಗಿರುವಂಥ ಕಾಲ್ ತುಳಿತಕ್ಕೆ ನಟ ಅಲ್ಲು ಅರ್ಜುನ್ ಕಾರಣ ಅಂಥೇಳಿ ರೇವಂತ್ ರೆಡ್ಡಿ ಹೇಳಿದ್ರು. ಸದನದಲ್ಲಿ ವಿಪಕ್ಷಗಳು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟು ಹಿಂಗಂತೇಳಿ ಹೇಳಿದ್ರು ಸಿಎಂ ರೇವಂತ್ ರೆಡ್ಡಿ. ಸಿಎಂ ರೇವಂತ್ ರೆಡ್ಡಿ ಆರೋಪಕ್ಕೆ ಅಲ್ಲು ಅರ್ಜುನ್ ತಿರುಗೇಟನ್ನು ಕೊಟ್ಟಿದ್ರು. ನಿನ್ನೆ ಅಲ್ಲು ಅರ್ಜುನ್ ಸುದ್ದಿಗೋಷ್ಠಿಯನ್ನು ಮಾಡಿ ರೇವಂತ್ ರೆಡ್ಡಿ ವಿರುದ್ಧ ಕಿಡಿಕಾರಿದ್ರು. ಅದಾಗಿ ಇವತ್ತು ಈ ಹೊತ್ತಿಗೆ ಜುಬ್ಲಿ ಹಿಲ್ಸ್, ಅಲ್ಲು ಅರ್ಜುನ್ ಅವರ ನಿವಾಸ ಜುಬ್ಲಿ ಹಿಲ್ಸ್ನ ಅಲ್ಲು ಅರ್ಜುನ್ ಅವರ ನಿವಾಸದ ಕಾಂಪೌಂಡ್ನ ಒಳಗಡೆನೆ ಬಂದು ಪ್ರತಿಭಟನಾಕಾರರು ಇಷ್ಟೆಲ್ಲ ಗಲಾಟೆ ಮಾಡಿದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್ ಮರಕಲೆ, ಯಾಕೆ ಗಲಾಟೆ, ಇದೆಲ್ಲ ಯಾಕೆ, ಏನಾಯ್ತಲ್ಲಿ, ಅಲ್ಲಿ ಬಂದಿರೋರು ಯಾರು, ಯಾಕಾಗಿ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ್? ಹೌದು ರಂಜಿತ್, ನಿಜಕ್ಕೂ ಇವತ್ತೇನು ಅಲ್ಲು ಅರ್ಜುನ್ ವರ್ಸಸ್ ರೇವಂತ್ ರೆಡ್ಡಿ ಅಂತೇಳಿ ಸಾಕಷ್ಟೊಂದು ಅಲ್ಲು ಅರ್ಜುನ್ ಏನ್ ಈಗಾಗಲೇ ಈ ಒಂದು ಪ್ರಕರಣ ರಾಜಕೀಯ ತೀವ್ರ ಸ್ವರೂಪ ಪಡ್ಕೊಂಡದ ಅಂತ ಹೇಳ್ಬೋದು. ನಿನ್ನೆ ಸದನದಲ್ಲಿ ವಿಪಕ್ಷದ ಪ್ರಶ್ನೆಗೆ
ರೇವಂತ್ ರೆಡ್ಡಿ ಉತ್ತರ ನೀಡ್ತಾರ. ಈ ಒಂದು ಘಟನೆಗೆ ಏನದಂದ್ರ ನೇರವಾಗಿ ಅಲ್ಲು ಅರ್ಜುನೇ ಕಾರಣ. ಅವ್ರಿಗೆ ರೋಡ್ ಶೋ ಅನುಮತಿ ಕೂಡ ತಗೊಂಡಿಲ್ಲ. ಇವತ್ತು ಅಲ್ಲು ಅರ್ಜುನ್ ಒಂದು ದಿವಸ ಮಾತ್ರ ಜೈಲಿಗೆ ಹೋಗಿ ಬಂದ್ ಕಡಿಂದು ಸಾಕಷ್ಟು ಜನ ಫಿಲಿಂ ಸ್ಟಾರ್ಸ್ ಗಳೇನದಂದ್ರ ಚಿತ್ರ ನಿರ್ದೇಶಕರು ಇರ್ಬೋದು, ಸ್ಟಾರ್ಸ್ ಇರ್ಬೋದು, ಅವ್ರ ಮನೆಗೆ ಹೋಗಿ ಏನದಂದ್ರೆ ಬರ್ತ್ರಿ ಅವ್ರಿಗೆ ಏನಾಗಿದೆ, ಏನಾದ್ರೂ ಗಾಯ ಆಗಿದೆಯಾ. ಅದೇ ಈಗಾಗಲೇ ಆ ಒಂದು ಘಟನೆ ಡಿಸೆಂಬರ್ 4 ನಡೆದಂತ ಪ್ರೀಮಿಯರ್ ಶೋ ಘಟನೆಯಲ್ಲಿ ಏನ್ ಈಗಾಗಲೇ ಆ ಒಂದು ಮಗು ಏನೇ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾ ಇದೆ, ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದೆ. ಆ ಮಗು ಇರ್ಬೋದು, ಆ ಕುಟುಂಬಸ್ಥರು ನೋವಿಗೆ ಯಾರಾದರೂ ಏನಂದ್ರೆ ಟೋಟಲಿ ಹೋಗಿಲ್ಲ ಎಂಬುದು ಇಂತ ಆರೋಪ ಏನ್ ರೇವಂತ್ ರೆಡ್ಡಿ ನೇರವಾಗಿ ಏನಂದ್ರೆ ವಿಪಕ್ಷ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರ. ಆ ಒಂದು ಉತ್ತರಕ್ಕ ತಿರುಗೇಟ್ ಆಗಿನ ಅಲ್ಲು ಅರ್ಜುನ್ ಕೂಡ ನನ್ನ ಕಳೆದ 30 ವರ್ಷದ ಈ ಒಂದು ಫಿಲಿಂ ಜರ್ನಿಯಲ್ಲಿ ನಾ ಇಂತ ಅದು ಒಂದು ಆಕ್ಸಿಡೆಂಟ್ ಇದೆಯಾ ಯಾರಿಗೂ ಕೂಡ ಏನ್ ಅಂದವಿಲ್ಲ. ಟೋಟಲಿ ವಿನಾಕಾರಣ ನಮ್ಮ ತೆಲಂಗಾಣ ರಾಜ್ಯದ ಸರ್ಕಾರ ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದೆ, ಇದು ಸರಿಯಲ್ಲ ಅಂತೇಳಿ ಈಗಾಗಲೇ ಅಲ್ಲು ಅರ್ಜುನ್ ಹೇಳಿಕೆ ಕೊಡ್ತಾರ. ಹೀಗಾಗಿ ಎಲ್ಲೋ ಒಂದ್ ಕಡೆ ಇವತ್ತು ಏಕಾಏಕಿ ಸುಮಾರು 10 ರಿಂದ 15 ಜನಗಳ ಕಾಲ 15 ಜನರು ಏನದಂದ್ರ ಅಲ್ಲು ಅರ್ಜುನ್ ಅವರೇನ್ ಜುಬ್ಲಿ ಹಿಲ್ಸ್ ನಲ್ಲಿ ಇದ್ದಂತ ಆ ಮನೆ ಮೇಲೆ ದಾಳಿ ಮಾಡ್ತಾರ. ಮನೆ ಒಳಗಡೆ ಗೇಟ್ ಒಳಗಡೆ ನುಗ್ತಾರ. ಮನೆ ಎದುರುಗಡೆ ದೃಶ್ಯ ನೋಡ್ಬೋದು, ಏನು ಹೂವಿನ ಕುಂಡಗಳಿಗೆ ಅವೆಲ್ಲ ಎಲ್ಲ ಏನಂದ್ರೆ ಡ್ಯಾಮೇಜ್ ಮಾಡಿದ್ದಾರೆ. ಹೀಗಾಗಿ ಅಲ್ಲು ಅರ್ಜುನ್ ಮನೆಗೆ ನುಗ್ಗಲು ಏನದಂದ್ರೆ ಈಗಾಗಲೇ ಏನು ಪ್ರಯತ್ನ ಮಾಡಿದ್ದಾರೆ. ಈ ಒಂದು ಪ್ರಕರಣ ಇಡೀ ತೆಲಂಗಾಣದಲ್ಲಿ ಒಂದ್ ಕಡೆ ರಾಜಕೀಯ ಸ್ವರೂಪ ಪಡ್ಕೊಳ್ಳೋದು ಅಂತ ಹೇಳ್ಬೋದು. ಹೀಗಾಗಿ ಟೋಟಲಿ ಏನಂದ್ರ ರಾಜ್ಯಕ್ಕೆ ಸ್ವರೂಪ ಪಡ್ಕೊಂಡು ಹಿನ್ನೆಲೆಯಲ್ಲಿ ಈ ಒಂದು ಘಟನೆ ಆಗಿದೆ. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ಕೊಟ್ಟು ಅವರನ್ನ ವಶಕ್ಕೆ ತಗೊಂಡು ಅವ್ರು ಯಾರಿದ್ದಾರೆ, ಯಾವ ಪಕ್ಷದವ್ರು ಇದ್ದಾರೆ, ಯಾಕೆ ಈ ರೀತಿ ಮಾಡ್ತಾ ಇದಾರೆ ಅಂತ ಹೇಳಿ ಪ್ರತಿಯೊಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಪುಷ್ಪ ಮೂವಿ ಏನ್ ಈಗಾಗಲೇ ರಿಲೀಸ್ ಆಗಿದೆ. ಈ ಒಂದು ಪ್ರಕರಣ ಇವತ್ತು ಇಡೀ ತೆಲಂಗಾಣದಲ್ಲಿ ಒಂದು ರಾಜಕೀಯ ಸ್ವರೂಪ ಏನಂದ್ರೆ ಆರೋಪ ಪ್ರತ್ಯಾರೋಪಕ ಸಾಕ್ಷಿ ಆಗ್ತಾ ಇದೆ ಅಂತ ಹೇಳ್ಬೋದು. ರಂಜಿತ್, ಮಲ್ಲಿಕಾರ್ಜುನ, ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಮತ್ತು ಪುಷ್ಪರಾಜ್ ಅಲಿಯಾಸ್ ಅಲ್ಲು ಅರ್ಜುನ್ ನಡುವಿನ ನಿರಂತರವಾದಂಥ ತಿಕ್ಕಾಟ ಏನಿದು, ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡಿದ್ದು ಹೇಗಿದು ಮಲ್ಲಿಕಾರ್ಜುನ್? ಹೌದು ರಂಜಿತ್, ಈಗಾಗಲೇ ಏನ್ ಅಲ್ಲು ಅರ್ಜುನ್ ಇರ್ಬೋದು ಮತ್ತು ರೇವಂತ್ ರೆಡ್ಡಿ ಇರ್ಬೋದು ಏನ್ ಆ ಡಿಸೆಂಬರ್ 4 ನಡೆದಂತ ಘಟನೆ ಏನ್ ಘಟನೆ ಇದೆ, ಆ ಒಂದು ಘಟನೆ ಹಿನ್ನೆಲೆ ಈಗಾಗಲೇ ಪುಷ್ಪರಾಜ್ ಮೂವಿ ಸಕ್ಸಸ್ಫುಲ್ ಕಾರ್ಯಕ್ರಮ ಸಂದರ್ಭದಲ್ಲಿ ಅಲ್ಲು ಅರ್ಜುನ್ ಏನ್ ಸ್ಪೀಚ್ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅವರು ತೆಲಂಗಾಣ ಗವರ್ಮೆಂಟ್ ಕೂಡ ಸಪೋರ್ಟ್ ಮಾಡಿದೆ ಅಂತ ಹೇಳ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ರೇವಂತ್ ರೆಡ್ಡಿ ಹೆಸರು ಕೂಡ ಅವ್ರು ಉಲ್ಲೇಖ ಮಾಡಲ್ಲ. ಅದನ್ನೇ ಎಲ್ಲೋ ಒಂದ್ ಕಡೆ ಸಿಎಂ ಅವರ ಕೆಂಗಣ್ಣಿಗೆ ಅಂದೇ ರೇವಂತ್ ರೆಡ್ಡಿ ಗುರಿ ಆಗ್ತಾರ. ರಾಷ್ಟ್ರೀಯ ವಾಹಿನಿಯಲ್ಲಿ ರೇವಂತ್ ರೆಡ್ಡಿ ಮಾತನಾಡುತ್ತಾ ಏನ್ ಟೋಟಲಿ ಅವ್ರೊಂದು ಫಿಲಿಂ ಇದ್ದ ಕಮರ್ಷಿಯಲ್ ಇದ್ದಾರೆ ಅವರು, ಈ ರೀತಿ ಅವ್ರಿಗೆ ಯಾಕೆ ಸಾಧ್ಯತೆ ಕೊಡ್ತಾ ಇದ್ರಿ ಮೀಡಿಯಾದವರು, ಟೋಟಲಿ ಏನಂದ್ರೆ ಒಂದು ಬಿಸಿನೆಸ್ ಮ್ಯಾನ್ ಅಂತ ಹೇಳಿ ಈ ರೀತಿ ಅವ್ರ ಮೇಲೆ ವಾಗ್ದಾಳಿ ನಡೆಸ್ತಾರ. ಅಂದು ಅಲ್ಲು ಅರ್ಜುನ್ ಕೆಂಗಣ್ಣಿ ಗುರಿ ಆಗಿದಾರ. ಅಂದಿನಿಂದ ಇಬ್ಬರ ಮಧ್ಯೆ ರಾಜಕೀಯ ತಿಕ್ಕಾಟ ನಡೀತಾ ಇದೆ ಅಂತ ಹೇಳ್ಬೋದು. ಮೇಲಿಂದ ಮೇಲೆ ಆ ಘಟನೆ ಆದ ನಂತರ ಕೂಡ ಆ ತೆಲಂಗಾಣದಲ್ಲಿ ಸುಮಾರು ಸರಿ ಏನದಂದ್ರೆ ರೇವಂತ್ ರೆಡ್ಡಿ ಅಲ್ಲು ಅರ್ಜುನ್ ವಿರುದ್ಧ ಪುಷ್ಪರಾಜ್ ವಿರುದ್ಧ ಏನದಂದ್ರೆ ವಾಗ್ದಾಳಿ ನಡೆಸಿದಾರ ಅಂತ ಹೇಳ್ಬೋದು. ಏನ್ ಈ ಘಟನೆ ಆಯ್ತು, ಘಟನೆ ಆದ ನಂತರ ಸಾಕಷ್ಟು ಜನ ಇಡೀ ದಿನ ಬೆಳಗ್ಗೆ ಸಂಜೆವರೆಗೆ ಅಲ್ಲು ಅರ್ಜುನ್ ಮನೆಗೆ ಹೋಗ್ತೀರಿ, ಆದ್ರ ಈಗಾಗಲೇ ರೇವಂತಿ ಅಂತ ಈಗಾಗಲೇ ಸಾವನ್ನಪ್ಪಿದಾರೆ. ಅವ್ರ ಕುಟುಂಬಸ್ಥರಿಗೆ ಯಾರು ಕೂಡ ಸಾಂತ್ವನ ಹೇಳಕ್ ಹೋಗಿಲ್ಲ. ಇದು ಯಾವ್ದು ನ್ಯಾಯ ಅಂತ ಹೇಳಿ ಈಗಾಗಲೇ ರೇವಂತ್ ರೆಡ್ಡಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಇನ್ನೊಂದೇನಂದ್ರೆ ಈಗಾಗಲೇ ಇವರು ಆಂಧ್ರದಲ್ಲಿ ನಡೆದಂತ ಜಗಮೋಹನ್ ಇದ್ದಾರೆ, ಜಗಮೋಹನ್ ಅವ್ರಿಗೆ ಕೂಡ ಸಪೋರ್ಟ್ ಮಾಡಿದ್ರು. ಹೀಗಾಗಿ ಕಳೆದ ಲಾಸ್ಟ್ ಚುನಾವಣೆಯಲ್ಲಿ ಹೀಗಾಗಿ ಎಲ್ಲೋ ಒಂದ್ ಕಡೆ ಈ ಫಿಲಿಂ ಸ್ಟಾರ್ಸ್ ಏನ್ ರಾಜಕೀಯ ಪಕ್ಷಕ ರಾಜಕೀಯ ನಾಯಕರಿಗೆ ಸಪೋರ್ಟ್ ಮಾಡ್ತಾರೆ. ಆ ರಾಜಕೀಯ ಬೆಂಕಿ ಇವತ್ತು ಎಲ್ಲೋ ಒಂದ್ ಕಡೆ ತೆಲಂಗಾಣದಲ್ಲಿ ಸುತ್ತಕೊಂಡದ ಅಂತ ಹೇಳ್ಬಹುದು. ರಂಜಿತ್, ಎಸ್ ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.